ನೋಡಿ, ಕನ್ನೇರ ಶ್ರೀ ಸ್ವಾಗತಕ್ಕೆ ಇದೀಗ ಅದ್ದೂರಿ ಸಮಾವೇಶ ಕೂಡ ಮಾಡಲಾಗ್ತಾ ಇದೆ. ಬಬಲೇಶ್ವರ ಪಟ್ಟಣದಲ್ಲಿ ನಡೀತಾ ಇರುವಂತಹ ಬಸವಾದಿ ಶರಣರ ಹಿಂದೂ ಸಮಾವೇಶ ಇದು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಪಟ್ಟಣದಲ್ಲಿ ನಡೀತಾ ಇರುವಂತಹ ಸಮಾವೇಶ. ಈ ಒಂದು ಸಮಾವೇಶಕ್ಕೆ ಅದ್ದೂರಿ ಸ್ವಾಗತ ಕೂಡ ಮಾಡಲಾಗಿದೆ. ಕನ್ನೇರಿ ಶ್ರೀ ಸ್ವಾಗತಕ್ಕೆ ಅಭಿಮಾನಿಗಳು, ಹಿಂದೂ ಮುಖಂಡರು ಸಜ್ಜಾಗಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿರುವಂತಹ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳ 300ಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗಿಯಾಗ್ತಾರೆ. ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದ ಕನ್ನೇರಿ ಶ್ರೀ ಡಿಸೆಂಬರ್ 14ರವರೆಗೆ ವಿಜಯಪುರ ಜಿಲ್ಲೆ ನಿರ್ಬಂಧ ಸ್ವಾಮೀಜಿಗಳಿಗೆ ವಿಧಿಸಲಾಗಿತ್ತು. ನಿರ್ಬಂಧ ಮುಕ್ತಾಯವಾದ ಬೆನ್ನಲ್ಲೇ ಇದೀಗ ಸ್ವಾಗತಕ್ಕೆ ಸಿದ್ಧತೆ ಮಾಡುತ್ತಿದ್ದಾರೆ. 300ಕ್ಕೂ ಅಧಿಕ ಸ್ವಾಮೀಜಿಗಳು ಹಾಗೂ 20,000ಕ್ಕೂ ಅಧಿಕ ಭಕ್ತರು ಭಾಗಿಯಾಗ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳುತ್ತೆ ಈ ಒಂದು ಬೃಹತ್ ಸಮಾವೇಶ. ಹಾಗಾಗಿ ಈ ಒಂದು ಸಮಾವೇಶಕ್ಕೋಸ್ಕರ ಏನೆಲ್ಲಾ ತಯಾರಿಗಳು ಬೇಕು, ಸಿದ್ಧತೆಗಳು ಬೇಕು, ಅದೆಲ್ಲವೂ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೆಲ್ಲ ತಯಾರಿಗಳು ಬೇಕೋ ಈ ಒಂದು ಸಮಾವೇಶಕ್ಕೆ ಎಲ್ಲವೂ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಸ್ವಾಗತಕ್ಕೂ ಕೂಡ ಏನೆಲ್ಲ ಸಿದ್ಧತೆಗಳು ಬೇಕು, ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಅತಿ ಹೆಚ್ಚಾಗಿ ಸ್ವಾಮೀಜಿಗಳು, ಅವರ ಭಕ್ತರು ಎಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಮತ್ತೊಮ್ಮೆ ಅದ್ದೂರಿ ಸ್ವಾಗತ. ಬಬಲೇಶ್ವರ ಪಟ್ಟಣದಲ್ಲಿ ಬಸವಾದಿ ಶರಣರ ಸಮಾವೇಶ ನಡೆಯುತ್ತೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಎಷ್ಟು ಜನ ಬರ್ತಾರೆ, ಎಲ್ಲರಿಗೂ ಕೂಡ ಈ ಒಂದು ತಯಾರಿಯನ್ನ ಮಾಡ್ತಿದ್ದಾರೆ. ಇನ್ನು ಸಮಾವೇಶಕ್ಕೂ ಮುನ್ನವೇ ಶುರುವಾಗಿದೆ ಅಪಸ್ವರ. ಬಸವಾದಿ ಶರಣರ ಹಿಂದೂ ಸಮಾವೇಶ ಪದ ಬಳಕೆ ಆಕ್ಷೇಪ. ಅಭಿನವ ಮುರುಘೇಂದ್ರ ಶ್ರೀ, ಗುರುದಾಳದ ವಿವೇಕಾನಂದ ಶ್ರೀ ಈ ಒಂದು ಸಮಾವೇಶಕ್ಕೆ ಹೋಗೋ ಮುನ್ನವೇ ಯೋಚಿಸಿ ಅಂತ ಸಿದ್ದರಾಮ ಶ್ರೀ ಬಬಲೇಶ್ವರ ಮೂಲದ ಸ್ವಾಮೀಜಿಗಳಿಂದ ಸಮಾವೇಶಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಕನ್ನೇರಿ ಶ್ರೀ ಸ್ವಾಗತಕ್ಕೆ ಅಭಿಮಾನಿಗಳು, ಹಿಂದೂ ಮುಖಂಡರು ಸಜ್ಜಾಗಿದ್ದಾರೆ. ಇದೇ ಬೆನ್ನಲ್ಲೇ ಇದೀಗ ಅಪಸ್ವರ ಕೂಡ ಶುರುವಾಗಿದೆ. ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿರುವಂತಹ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳ 300ಕ್ಕೂ ಅಧಿಕ ಸ್ವಾಮೀಜಿಗಳು ಭಾಗಿಯಾಗ್ತಿದ್ದಾರೆ. ಬಬಲೇಶ್ವರ ಪಟ್ಟಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಇಷ್ಟು ದಿವಸ ಬಳಸುವಂಥ ಪದ ಕೇವಲ ಹಿಂದೂ ಸಮಾವೇಶ ಅನ್ನುವಂಥ ಪದ ಇತ್ತು. ಈಗ ಅದಕ್ಕೆ ಸೇರಿಸಿರ್ತಕ್ಕಂಥದ್ದು ಬಸವಾದಿ ಶರಣರ ಅನ್ನುವಂಥ ಪದವನ್ನು ಅದನ್ನು ಪ್ರಿಫಿಕ್ಸ್ ರೀತಿಯೊಳಗೆ ಸೇರಿಸ್ಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ವಿಚಾರ ಮಾಡಿದ ಹಾಗೆ ಇದು ಯಾಕೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಪದವನ್ನೇ ಯಾಕೆ ಸೇರಿಸಿದ್ರು, ಅದರಲ್ಲಿ ವಿಶೇಷವಾಗಿ ಬಬಲೇಶ್ವರ ಪಟ್ಟಣದೊಳಗೆ ಯಾಕೆ ಮಾಡಿದರು, ಅದರಲ್ಲಿ ನಾವು ಯಾಕೆ ಈ ಮಾತನ್ನು ಹೇಳಬೇಕಾಗತ್ತಂತಂದರೆ, ನಾನು ಬಬಲೇಶ್ವರ ಪಟ್ಟಣದೊಳಗೆ ಈಗ ಬಂದು ಒಂದು 5-6 ವರ್ಷ ಆಯಿತು. ನಾವು ಈಗ ತಾನೇ PhD ಮುಗಿಸ್ಕೊಂಡು ಮುಂದೆ ಈ ಕಾರ್ಯಕ್ರಮ ಇರುವಂಥ ಸಂದರ್ಭದೊಳಗೆ ಈಗ ರಾಜಕಾರಣಿಗಳು ಜೊತೆಗೆ ಒಂದು ಕಡೆ ಮಠಾಧೀಶರು, ಈಗ ಜೊತೆಗೆ ಇವರನ್ನು ಕನ್ನೇರಿ ಶ್ರೀಗಳು ಮಾಡ್ತಾರಿರ್ತಕ್ಕಂಥ ಅವಾಚ್ಯ ಪದಗಳನ್ನು ನೋಡಿದರೆ ಈ ದೊಡ್ಡ ದೊಡ್ಡವರು ಹಿಂಗೆ ಮಾಡೋದ್ರಿಂದ ನಾವು ಸಣ್ಣ ಸಣ್ಣವ್ರು ಎಲ್ಲಿ ಹೋಗಬೇಕು, ಇದು ನಮಗೆ ಯಕ್ಷ ಪ್ರಶ್ನೆ ಕಾಡಕತ್ಬಿಟ್ಟದು. ಈ ದೊಡ್ಡ ದೊಡ್ಡವರು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಬೇಕು, ದೊಡ್ಡ ಮಠಾಧೀಶರಾಗಿರ್ತಕ್ಕಂಥವ್ರು. ಈ ದೊಡ್ಡ ಮಠಾಧೀಶರಾಗಿರ್ತಕ್ಕಂಥ ನಾವು ಬಿಜಾಪುರ ಜಿಲ್ಲೆ ಭಾಷೆಯವರು, ನಮ್ಮ ಜಿಲ್ಲೆ ಭಾಷೆನೇ ಹೆಂಗಿದೆ ಅಂತ ತಿಳ್ಕೊಂಡು ಹೇಳುವಂಥ ಪ್ರಸಂಗದೊಳಗೆ ನಾವು ಕಳೆದ 10 ವರ್ಷಗಳಿಂದ ನಾವು ಪುರಾಣ ಪ್ರವಚನವನ್ನು ಮಾಡ್ತೀವಿ, ನಾವು ಪುರಾಣ ಪ್ರವಚನ ಮೈಕ್ಗಳನ್ನು ಹಿಡಿತೀವಿ, ಎಲ್ಲಿಯೂ ಸಹಿತ ಪದಗಳು ಬಂದಿಲ್ಲ. ನಾವು ಬಿಜಾಪುರ ಜಿಲ್ಲೆಯವರು. ಹಾಗಾಗಿ ಒಂದಿಷ್ಟು ಯಕ್ಷ ಪ್ರಶ್ನೆಯಾಗಿ ಕಾಡುವಂಥ ಸಂದರ್ಭದೊಳಗೆ ಈ ನಾವು ಯಾವ ರೀತಿಯೊಳಗೆ ಯಾರ ಮಾರ್ಗದರ್ಶನ ತೆಗೆದುಕೊಳ್ಬೇಕು, ಏನು ಮಾಡಬೇಕು ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣದೊಳಗೆ ನಾವೆಲ್ಲ ಇವತ್ತಿನ ದಿವಸ ಅದೀವಿ. ಆ ನಿಟ್ಟಿನೊಳಗೆ ಇವತ್ತು ಹೆಂಗಾಗಿಬಿಟ್ಟದ ಅಂತಂದ್ರೆ ಬೇಲಿನೇ ಎದ್ದ ಹೊಲ ಮೇದಂಗಾಗಿಬಿಟ್ಟದ. ಅದು ಗಾದಿ ಮಾತಾಡ್ತಾರಲ್ಲ, ಹಾಗೆ ಬೇಲಿನೇ ಎದ್ದು ಹೊಲ ಮೇದ ರೀತಿಯೊಳಗೆ ಆ ರೀತಿ ಹೊಂಟು ಬಿಟ್ಟದ. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಉಭಯ ಪೂಜ್ಯರು ತಿಳಿಯಪಡಿಸಿದ ಹಾಗೆ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ, ಮಠಾಧಿಪತಿಗಳ ಒಕ್ಕೂಟ. ಆ ಮಠಾಧಿಪತಿಗಳ ಒಕ್ಕೂಟಗಳು ನಮ್ಮ ಮಮದಾಪುರ ಅಜ್ಜವರಿಗೆ ಸಂಪರ್ಕವನ್ನು ಮಾಡಿದ ಹಾಗೆ, ನಮ್ಮ ಮಸಬಿನಾಳ ಅಜ್ಜವರು ಹೇಳಿದ ಹಾಗೆ ಯಾರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಸೂಚನೆಗಳು ಕೂಡ ಬಂದಿದೆ. ಆ ನಿಟ್ಟಿನೊಳಗೆ ನಾವು ಕೂಡ ವಿಜಯಪುರ ಜಿಲ್ಲೆಯ ಮಠಾಧಿಪತಿಗಳ ಒಕ್ಕೂಟದ ನಾವು ಕೂಡ ನೀವು ಒಳ್ಳೆ ಕೆಲಸ ಮಾಡಿರಿ, ನಿಮ್ಮದು ರೈತರಿಗೆ ಕೊಡಬೇಕಾದದ್ದನ್ನು ಎಲ್ಲವೂ ಕೊಟ್ಟಿರಿ, ಮಾಹಿತಿ ಕೊಟ್ಟಿರಿ, ಮಠವನ್ನು ಬೆಳೆಸಿರಿ, ಮಠದಾಗ ಗುರುಕುಲ ಅಂತ ಮಾಡಿರಿ. ಆಯಿತು, ಆ ಗುರುಕುಲದೊಳಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಹಿಂಗ ಬೈರಿ ಅಂತ ಹೇಳ್ಕೊಡ್ತಾರೆ. ರಾಜ್ ನ್ಯೂಸ್
ಕನ್ನಡ.